ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣಾರ್ಥಿ. ಮನವೆಂಬ ಮರ್ಕಟನು ತನುವೆಂಬ ವೃಕ್ಷವನೇರಿ, ಮನವೆಂಬ ಮರ್ಕಟನು ತನುವೆಂಬ ವೃಕ್ಷವನೇರಿ, ಇಂದ್ರಿಯಗಳೆಂಬ ಶಾಖೆಗೆ ಹಾರಿ, ಇಂದ್ರಿಯಗಳೆಂಬ ಶಾಖೆಗೆ ಹಾರಿ, ವಿಷಯಗಳೆಂಬ ಹಣ್ಣು ಫಲಗಳ ಗ್ರಹಿಸಿ, ವಿಷಯಗಳೆಂಬ ಹಣ್ಣು ಫಲಗಳ ಗ್ರಹಿಸಿ, ಭವದತ್ತ ಮುಖ ಮಾಡಿ ಹೋಗುತ್ತಿದೆ ನೋಡ, ಭವದತ್ತ ಮುಖ ಮಾಡಿ ಹೋಗುತ್ತಿದೆ ನೋಡ. ಈ ಮನವೆಂಬ ಮರ್ಕಟನ, ಮನವೆಂಬ ಮರ್ಕಟನ ನೆನ ಎಂಬ ಪಾಶದಿ ಕಟ್ಟಿ, ಮನವೆಂಬ ಮರ್ಕಟನ ನೆನ ಎಂಬ ಪಾಶದಿ ಕಟ್ಟಿ, ಎನ್ನ ನುಳಿಹಿಕೊಳ್ಳಯ್ಯ ಖಂಡೇಶ್ವರ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣ. ಮಣಿಯ ನೆನೆಸಿ ದಿನವ ಕಳೆಯಲು ಬೇಡ, ಖಣಿಯ ಪೂಜಿಸಿ ದಿನವ ಕಳೆಯಲು ಬೇಡ, ಕ್ಷಣವಾದರೂ ನಿಜದ ನಿನಹೇ ಸಾಕು, ಕ್ಷಣದೊಳಗಣ ಅರ್ಧವಾದರೂ ನಿಜದ ನೆನಹೇ ಸಾಕು, ಬೆಂಕಿಯೊಳಗುಳ್ಳ ಗುಣ ಬಿಸಿ ನೀರಿನೊಳಗುಂಟೆ ಗುಹೇಶ್ವರ. ಇದು ಬಹಳ ಅದ್ಭುತವಾದಂತಹ ವಚನ. ಭಾರತೀಯ ಸಂಸ್ಕೃತಿಯ ಧರ್ಮಗಳಲ್ಲಿ ಸಾಮಾನ್ಯವಾಗಿ ಈ ಆತ್ಮವಿಮರ್ಶೆ ಮತ್ತು ತಮ್ಮ ಪದ್ಧತಿಗಳಲ್ಲಿರುವಂತಹ ದೋಷವನ್ನ ಹೇಳಿಕೊಳ್ಳೋದು ತುಂಬ ಕಡಿಮೆ. ಮೊದಲು ಶರಣರು ಬರೋಕ್ಕೆ ಮುಂಚೆ ಶರಣರ ವಚನಗಳಲ್ಲಿ ಬಹಳಷ್ಟು ವಚನಗಳು ಆತ್ಮವಿಮರ್ಶೆ ಮತ್ತು ಅಧ್ಯಾತ್ಮ ಜೀವಿಗಳಿಂದ ಏನು ದೋಷ ಆಗತ್ತೆ, ಧರ್ಮ ಜೀವಿಗಳಿಂದ ಏನು ದೋಷ ಆಗತ್ತೆ, ಎಲ್ಲಿ ಸಾಧನಾ ಕ್ರಮದಲ್ಲಿ ಎಲ್ಲಿ ತಪ್ಪಾಗ್ತಾ ಇದೆ ಅದನ್ನು ತಿದ್ದಿಕೊಳ್ಳಕ್ಕೆ ಹೇಳುವಂತಹ ವಚನಗಳು ಬಹಳ ಇದೆ. ಅಂತಹ ಒಂದು ಅಪರೂಪದ ವಚನ ಇದು ಅಲ್ಲಮಪ್ರಭುದೇವರು. ಅಪರೂಪವಾಗಿ ಹೇಳಿದ್ದಾರೆ ಮತ್ತು ಅಪರೂಪವಾದ ದೃಷ್ಟಾಂತವನ್ನು ಕೊಟ್ಟಿದ್ದಾರೆ. ಸಾಮಾನ್ಯವಾಗಿ ಪೂಜೆ ಮಾಡೋರನ್ನ ನೋಡಿದ್ರೆ ಯಾವ ಗುರುಗಳಾದ್ರೂ ಮೆಚ್ಚುಗೆ ವ್ಯಕ್ತಪಡಿಸ್ತಾರೆ, ಅವನು ಹೆಂಗಾರ ಪೂಜೆ ಮಾಡ್ತಿರ್ಲಿ. ಆದ್ರೆ ಪ್ರಭುದೇವ್ರು ಹಂಗಲ್ಲ. ಎಷ್ಟು ದಿವಸದಿಂದ ಈ ಪೂಜೆ ಮಾಡ್ತಾ ಇದೀಯಪ್ಪ ನೀನು, ಈ ಪೂಜೆ ಮಾಡಿದ್ರಿಂದ ನೀನೇನು ಕಂಡುಕೊಂಡೆ ಹೇಳು. ಇದು ಪ್ರಭುದೇವ್ರದ್ದು ವಾದ. ಎಷ್ಟು ದಿವಸದಿಂದ ಜಪ ಮಾಡ್ತಿದ್ಯಪ್ಪ ನೀನು, ಜಪ ಮಾಡಕ್ ಮುಂಚೆ ಹೆಂಗಿದ್ದೆ, ಈಗ ಒಂದು 12 ವರ್ಷ ಜಪ ಮಾಡಿ 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 ಏನಾದೆ ಅಂತ ಕೇಳೋರು. ಈಗ ನಾವು ನಿಮಗೆ ಉಪವಾಸದಲ್ಲಿ ಕೇಳ್ತಿರ್ತೀವಲ್ಲ, 6 ದಿವಸ ಉಪವಾಸಕ್ಕೆ ಮುಂಚೆ ನೀವ್ ಹೆಂಗಿದ್ರಿ, 6 ದಿವಸ ಆದ್ಮೇಲೆ ಏನ್ ಅನ್ನಿಸ್ತಾ ಇದೆ ನಿಮ್ಗೆ ಅಂತ ಹೇಳಿ ಕೇಳ್ತೀವಲ್ಲ, ಹಾಗೆ ಪ್ರಭುದೇವರ ದೃಷ್ಟಿಕೋನ. ಅದಕ್ಕೆ ಕೆಲವರು ತಜ್ಞರು ಪ್ರಭುದೇವ್ರ ಬಗ್ಗೆ ಹೇಳ್ತಾರೆ. ಬಸವಣ್ಣವ್ರ ದೃಷ್ಟಿಕೋನ ಏನಪ್ಪಾ ಅಂದ್ರೆ, ಈಗ ನೀವು ಒಂದು 4 ಜನ ಮಕ್ಕಳಿದ್ದೀರ ಒಬ್ಬ ತಂದೆಗೆ ಅಂತಂದ್ರೆ, ಒಬ್ಬ 90% ತಗೊಂಡಿದ್ದಾನೆ, ಒಬ್ಬ 80% ತಗೊಂಡಿದ್ದಾನೆ, ಒಬ್ಬ 70%, ಅಥವಾ ಒಬ್ಳು 90% ತಗೊಂಡಿದ್ದಾಳೆ ಮಗಳು, ಒಬ್ಬ ಮಗ 35 ತಗೊಂಡಿದ್ದಾನೆ. ಬಸವಣ್ಣನ ದೃಷ್ಟಿಕೋನ ಆ 35% ತಗೊಂಡನಲ್ಲ, 35 ನಂಬರ್ ತಗೊಂಡು ಪಾಸ್ ಆಗ್ಯಾನಲ್ಲ, ಅವನ ಕಡೆ ದೃಷ್ಟಿ ಇರುತ್ತೆ. ಎಷ್ಟು ಒಳ್ಳೆ ಮಾರ್ಕ್ಸ್ ತಗೊಂಡಿದ್ಯಪ್ಪ ನೀನು, ಪಾಸ್ ಆದಲ್ಲ ಕೊನೆಗೆ. ಇನ್ನೊಂದು ನಂಬರ್ ಬೀಳದೆ ಹೋಗಿದ್ರೆ ಫೇಲ್ ಆಗ್ಬಿಡ್ತಿದ್ದೆ ನೀನು, ಪಾಸ್ ಆಗಿದೆಯಲ್ಲ, ಬಹಳ ಚಲೋ, ಬಹಳ ಒಳ್ಳೆ ಹುಡುಗ ನೀನು ಅಂತ ಹೇಳೋದು ಬಸವಣ್ಣನ ದೃಷ್ಟಿಕೋನ. ಪ್ರಭುದೇವ್ರ ದೃಷ್ಟಿಕೋನ ಹೆಂಗಪ್ಪ ಅಂದ್ರೆ, 90% ತೆಗೆದಾಳಲ್ಲ ಮಗಳು, ಕೇಳ್ತಾರ ಅವರು,
ಇನ್ 10% ಯಾಕೋ ತೆಗಿಲಿಲ್ಲ ನೀನು? ಇನ್ 10% ತಗೊಂಡಿದ್ರೆ ನೀನು ಉದ್ಧಾರ ಆಗಿ ಹೋಗ್ತಿದ್ದಿಲ್ಲ. ಅಂದ್ರೆ ಅಧ್ಯಾತ್ಮ ಜೀವಿಗಳಲ್ಲಿ ಇದ್ದಂತಹ ದೋಷವನ್ನ ಈಗ ಒಳ್ಳೆ ಅಧ್ಯಾತ್ಮ ಜೀವಿ ಗೊಗ್ಗಯ್ಯ ಆಗ್ಲಿ, ಸಿದ್ದರಾಮೇಶ್ವರರಾಗ್ಲಿ, ಮುಕ್ತಾಯಕ್ಕ ಆಗ್ಲಿ, ಇವರೆಲ್ಲ ಸಾಮಾನ್ಯರಲ್ಲ. ಆದ್ರೆ ಪ್ರಭುದೇವರು, ಪರಮಾತ್ಮ ಕಳಿಸಿದ್ದು ಪ್ರಭುದೇವ್ರನ್ನ, ಇವರ ಓರೆಕೋರೆಗಳೇನಾದ್ರೂ ಇದ್ರೆ ಆ ಸಣ್ಣ ಓರೆಕೋರೆಗಳನ್ನು ಕೂಡ ತಿಳಿಸ್ಕೊಟ್ಟು ಅವ್ರ ಮುಂದೆ ಇನ್ನು ಭಾವಕ್ಕೆ ಬರ್ಲಾರ್ದಂಗೆ, ಎಂದು ಭಾವದಲ್ಲಿ ಹುಟ್ಟಲಾರ್ದಂಗೆ ಮಾಡಬೇಕು. ಯಾವ ಕೊರತೆಯೂ ಉಳಿದಿರಬಾರ್ದು, ಯಾವ ತೊಂದರೆಗಳು ಉಳಿದಿರಬಾರ್ದು. ಅದಕ್ಕೆ ಪ್ರಭುದೇವರು ಬಂದರು. ಅಂತಹ ವಚನಗಳು ಪ್ರಭುದೇವರಲ್ಲಿ ಬಹಳ. ನಮ್ಮ ಸಾಧನಾ ಪದ್ಧತಿಯಲ್ಲಿರುವಂಥ ದೋಷಗಳನ್ನ ಹೇಳ್ಕೊಡೋದು. ಈಗ ನೀವು ಶಿವ ಅಂದ್ರೆ ಸಾಕು, ವಿಭೂತಿ ಹಚ್ಕೊಂಡ್ರೆ ಸಾಕು. ಬಸವಣ್ಣವ್ರು ಹೇಳ್ತಾರೆ, ಶ್ರೀ ವಿಭೂತಿಯ ಪೂಸದವರ, ಶ್ರೀ ರುದ್ರಾಕ್ಷಿಯ ಧರಿಸದವರ, ನಿತ್ಯ ಲಿಂಗಾರ್ಚನೆಯ ಮಾಡದವರ, ಜಂಗಮವೇ ಲಿಂಗವನ್ನು ಅರಿಯದವರ, ಸದ್ಭಕ್ತರ ಸಂಘದಲ್ಲಿ ಇರದವರ ಎನಗೊಮ್ಮೆ ತೋರದಿರ ಅಂತಾರೆ. ಪ್ರಭುದೇವರೇನಂತಾರೆ, ವಿಭೂತಿ ಹಚ್ಕೊಂಡು ಕೂಡ, ಸತ್ಸಂಗದಲ್ಲಿ ಇದ್ದು ಕೂಡ ನಿನಗೆ ದೋಷಗಳಿದ್ರೆ, ಅಂದ್ರೆ ದಾಸೋಹ ಇಲ್ಲದೆ ಹೋದ್ರೆ, ಮತ್ತೆ ಅಹಂಕಾರ ಇದ್ರೆ, ಆಮೇಲೆ ಅಜ್ಞಾನ ಇದ್ರೆ, ಆಮೇಲೆ ತಪ್ಪು ಮಾರ್ಗಗಳನ್ನು ಅನುಸರಿಸ್ತಾ ಇದ್ರೆ ಅವರು ತಿದ್ದುತ್ತಾರೆ ಪ್ರಭುದೇವರು. ಅದನ್ನೇ ಇಲ್ಲಿ ಈ ವಚನಗಳು. ಮಣಿಯ ನೆನೆಸಿ ದಿನವ ಕಳೆಯಲು ಬೇಡ, ಖಣಿಯ ಪೂಜಿಸಿ ದಿನವ ಕಳೆಯಲು ಬೇಡ. ಖಣಿ ಅಂದ್ರೆ ಕಲ್ಲು, ಅಂದ್ರೆ ಲಿಂಗ ಅಂತ ಹೇಳ್ಬೋದು, ಕಲ್ಲಿನ ಮೂರ್ತಿ ಇರ್ಬೋದು, ಯಾವುದೇ ಆಗ್ಲಿ ಅದಕ್ಕೆ ಕಣಿ ಅಂದ್ಬಿಡ್ತಾರೆ. ಅಂದ್ರೆ ಮಣಿ, ರುದ್ರಾಕ್ಷಿ ಮಣಿ ಎಣಿಸಿದ್ದೆ 108 ಮಾಡಿದೆ, 1080 ಮಾಡಿದೆ, ಆಮೇಲೆ 10,800 ಮಾಡಿದೆ, 1,08,000 ಮಾಡಿದೆ. ಹೌದಪ್ಪ, ಮಾಡದೆ ಸರಿ, ನಿನ್ನಲ್ಲಿ ಏನ್ ಬದಲಾವಣೆ ಬಂತ ಹೇಳು ಅಂತ ಕೇಳ್ತಾರೆ ಪ್ರಭುದೇವ. ನಿನ್ನ ಅಂಗಗುಣಗಳೇನಾದ್ರೂ ಒಳದೋಗಿದಾವ? ನಿನ್ನ ಆಸೆ ಕಡಿಮೆ ಆಗಿದೆಯಾ? ಮತ್ ನಿನ್ನ ಆಸೆ ಕಡಿಮೆ ಆಗ್ಲಿಲ್ಲ, ಅಂಗಗುಣಗಳು ಅಳಿಲಿಲ್ಲ ಅಂದ್ರೆ ನೀನ್ ಎಷ್ಟು ಜಪ ಮಾಡಿದ್ರೇನು? ಮಣಿಯ ನೆನೆಸಿ ದಿನ ಕಳಿಬೇಡ. ಸುಮ್ನೆ ವೇಸ್ಟ್ ಆಫ್ ಟೈಮ್ ನೀನ್ ಮಾಡ್ತಿರೋದು. ಅದ್ರ ಬದಲು ಹೋಗ್ ದುಡಿ. ಜಪ ಮಾಡಿದ್ರೆ ನಿನ್ ದುಡ್ಡು ಸಿಗಂಗಿಲ್ಲ, ದೇವ್ರಂಗ್ ಕೊಡಂಗಿಲ್ಲ. ಹೋಗ್ ಕಷ್ಟಪಟ್ಟು ದುಡಿ, ಶ್ರಮ ಮಾಡು, ಕಾಯ್ಕ ಮಾಡು, ದುಡ್ಡು ಎಣಸು, ಸಂತೋಷ ಪಡು, ಆಮೇಲೆ ನೋಡೋಣ ಮುಂದಿಂದು ಅಂತ ಪ್ರಭುದೇವರು ಹೇಳೋದು. ಮಣಿಯ ನೆನೆಸಿ ದಿನವ ಕಳೆಯಲು ಬೇಡ, ಕಣಿಯ ಪೂಜಿಸಿ ದಿನವ ಕಳೆಯಲು ಬೇಡ. ಕಲ್ಲು ಪೂಜೆ ಮಾಡಿ, ಮೂರ್ತಿ ಪೂಜೆ ಮಾಡಿ, ಅಥವಾ ಲಿಂಗನೇ ಕಲ್ಲು ಅಂತ ಭಾವಿಸಿ ಪೂಜೆ ಮಾಡಿ ಕಳಿಬೇಡ. ಕ್ಷಣವಾದರೂ ನಿಜದ ನೆನಹೇ ಸಾಕು. ಒಂದೇ ಒಂದು ಕ್ಷಣ ಮಾಡು ನೀನು ಧ್ಯಾನನ, ನಿಜದ ನೆನಹೇ ಸಾಕು. ಕ್ಷಣದೊಳಗಣ ಅರ್ಧವಾದರೂ ನಿಜದ ನೆನಹೇ ಸಾಕು. ಕ್ಷಣದೊಳಗ ಅರ್ಧ ಅದು ಮಾಡಿದ್ರು ನಿಜದ ನೆನಹೇ ಸಾಕು. ಬೆಂಕಿಯೊಳಗುಳ್ಳ ಗುಣ ಬಿಸಿ ನೀರೊಳಗುಂಟೆ ಮಹೇಶ್ವರ. ಬೆಂಕಿಯಲ್ಲಿರ್ತದ ಗುಣ, ಈಗ ಬಿಸಿನೀರು ಬೇಕಾದಷ್ಟು ಕುದೀತಾ ಇರ್ಲಿ, ಅದರಿಂದ ಇನ್ನೊಂದು ಬೆಂಕಿ ಹಚ್ಚಕ್ ಬರ್ತದ? ಬೆಂಕಿ ಒಳಗಡೆ ಬಿಸಿನೀರು ಹಾಕ್ಬಿಡಿ, ಬೆಂಕಿ ಏನಾಗುತ್ತೆ? ಆರೋಗುತ್ತೆ. ಬಿಸಿನೀರು ಹಾಕಿದ್ರೆ ಬೆಂಕಿ ಆರೋಗುತ್ತೆ. ಬಿಸಿನೀರು ಸುಡ್ತಾ ಇದೆ ನಿಜ, ಆದ್ರೆ ಬೆಂಕಿ ಗುಣ ಬಿಸಿನೀರಿಗಿಲ್ಲ. ಬೆಂಕಿ ಒಂದೇ ಒಂದು ಕಿಡಿ. ಈಗ ಹತ್ತಿ ಹರಳೆ ರಾಶಿ ಇದೆ, ಅದ್ರ ಮೇಲೆ ಬಿಸಿನೀರು ಹೋಯ್ದ್ರೆ ಕುದಿಯೋ ನೀರು ಹಾಕಿದ್ರೆ ತಾನೆ ಹತ್ಕೊಳತ್ತೇನಪ್ಪ ಅದು? ಇಲ್ಲ, ಹತ್ಕೊಳತ್ತೆ ಇಲ್ಲ, ಹತ್ಕೊಳ್ಳೋದಿಲ್ಲ. ಒಂದೇ ಒಂದು ಬೆಂಕಿ ಕಡ್ಡಿ ಗೀರ್ಬಿಟ್ಟು ಸುಮ್ಮನೆ ಹಿಂಗ್ ಸೋಗ್ಸ್ರಿ, ಅಂದ್ರೆ ಬೆಂಕಿಗೂ ಬಿಸಿನೀರಿಗೂ ವ್ಯತ್ಯಾಸ ಇದೆ. ಅದಕ್ಕೆ ನಿಜವಾದ ಧ್ಯಾನ ಮಾಡಪ್ಪ, ಟೈಮ್ ವೇಸ್ಟ್ ಮಾಡ್ಕೋಬೇಡ, ನಿನ್ ಜೀವನ ಹಾಳು ಮಾಡ್ಕೋಬೇಡ, ತಪ್ಪು ಮಾರ್ಗದಲ್ಲಿ ಹೋಗಿ. ಎಂಥ ಅದ್ಭುತ! ಕ್ಷಣದೊಳಗಣ ನಿಜದೇನಹೇ ಸಾಕು. ಬೆಂಕಿಯೊಳಗುಳ್ಳ ಗುಣ ಬಿಸಿ ನೀರಿನೊಳಗುಂಟೆ ಗುಹೇಶ್ವರ. ಇಡೀ ನಾನಿಷ್ಟೆಲ್ಲ ಓದಿದ್ದೀನಿ, ಬೇಕಾದಷ್ಟು ಓದಿಸಿದೀನಿ, ಕೇಳಿದ್ದೀನಿ. ಇಂಥ ಅದ್ಭುತ ಉದಾಹರಣೆ ಯಾರಲ್ಲೂ ಸಿಕ್ಕೋದಿಲ್ಲ. ಇಂಥ ಅದ್ಭುತ ಪ್ರಭುದೇವರು. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣ.